ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 27 ಕ್ಷೇತ್ರಗಳದ್ದು ಒಂದು ಲೆಕ್ಕ ಆದರೆ ಒಂದು ಕ್ಷೇತ್ರದ ಮಾತ್ರ ಇನ್ನೊಂದು ಲೆಕ್ಕ ಅಂತ ಹೇಳಿ ಚರ್ಚೆಗಳು ನಡೀತಾ ಇತ್ತು. ಆ ಕ್ಷೇತ್ರ ಬೇರೆ ಯಾವುದೂ ಅಲ್ಲ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಈ ಕ್ಷೇತ್ರದ ಫಲಿತಾಂಶ ಏನಾದರೂ ಡಿ.ಕೆ. ಸುರೇಶ್ ವಿರುದ್ಧ ಬಂತು ಅಂತಂದ್ರೆ ಕರ್ನಾಟಕ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇತ್ತು. ಅಥವಾ ಸೋಲು ಗೆಲುವು ಅಂತ ಬಂದ್ರೆ 51 ಇಲ್ಲ 49 ಈ ಅಂತರದಲ್ಲಿ ಸೋಲು ಗೆಲುವು ಆಗುತ್ತೆ ಅನ್ನುವಂಥ ಚರ್ಚೆಗಳಿತ್ತು. ಆದರೆ ಈಗ ಬಂದಿರುವಂತಹ ಫಲಿತಾಂಶವನ್ನ ಗಮನಿಸಿದಾಗ ಇದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ವಿರುದ್ಧ 1,84,000 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ಗೆ ಎಲ್ಲೋ ಒಂದು ಕಡೆ ಪಕ್ಷ ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡ್ತಾ ಇದೆ ಅನ್ನುವಂಥ ಖುಷಿ ಇತ್ತು. ಅಂದ್ರೆ ತಮ್ಮನೇ ಸೋತ್ನೆಲ್ಲ ಅವನನ್ನು ಗೆಲ್ಸ್ಕೊಂಬರಕ್ಕಾಗ್ಲಿಲ್ವಲ್ಲ ಅನ್ನುವಂಥ ಬೇಸರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಲ್ಲಿ ಯಾವೆಲ್ಲ ವಿಚಾರಗಳು ಈ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಪ್ರಮುಖ ಆಯಿತು, ಡಿ.ಕೆ. ಸುರೇಶ್ ಅವರ ಸೋಲಿಗೆ ಪ್ರಮುಖ ಕಾರಣಗಳು ಏನು, ಇನ್ನು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಇದ್ದಂತಹ ತುಂಬ ಪ್ರಾಮಾಣಿಕ ವ್ಯಕ್ತಿ, ಸರಳ ವ್ಯಕ್ತಿ ಅನ್ನುವಂಥ ಟ್ಯಾಗ್ಲೈನೇ ಇವೆಲ್ಲವೂ ಕೂಡ ಅನುಕೂಲ ಆಯ್ತಾ, ಇವೆಲ್ಲವನ್ನ ಕೂಡ ಒಂದು ಅನಾಲಿಸಿಸ್ ಮಾಡೋದಕ್ಕೆ ನಮ್ಮ ಜೊತೆ ಯೋಗಿ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಯಾವೆಲ್ಲ ಲೆಕ್ಕಾಚಾರಗಳು ಈಗ ಮುಂಚೆ ಒಂದು ಲೆಕ್ಕಾಚಾರಗಳಿತ್ತು, ಈಗ ಇಷ್ಟು ದೊಡ್ಡ ಅಂತರ ಏನೋ ಗೆದ್ರೆ ಒಂದು 5,000 ಲೀಡಿಂದ ಗೆಲ್ಬೋದು ಮಂಜುನಾಥ್ ಅವರು ಅನ್ನುವಂಥದ್ದಿತ್ತು. ಆದರೆ 1,84,000 ಮತಗಳು ಅಂತಂದರೆ ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು? ಖಂಡಿತವಾಗಲೂ ಅಂದರೆ ಮತದಾರರ ಮನಸ್ಥಿತಿ ಬದಲಾಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಇಡೀ ದೇಶದಲ್ಲೇ ಚರ್ಚೆ ಆಗಿದ್ದಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಡಾಕ್ಟರ್ ಮಂಜುನಾಥ್ ಅವರು ನಿಜಕ್ಕೂ ಹೃದಯ ಗೆದ್ದಿದ್ದಾರೆ ಎಲ್ಲ ಮತದಾರರದು ಅಂತ. ಡಿ.ಕೆ. ಸುರೇಶ್ ಅವ್ರ ಮಾತನ್ನು ನೀವು ಕೇಳಿಸ್ಕೊಂಡ್ರಿ, ಸಮಚಿತ್ತತೆಯನ್ನು ತೊಗೊಂಡಿದ್ದಾರೆ. ಎಸ್, ರಾಜಕೀಯ ಅನಿವಾರ್ಯ ಅಲ್ಲ, ಅವಶ್ಯಕತೆಗೆ ತಕ್ಕಾಗಿ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆ, ಅದೇ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ, ಈ ಬಾರಿ ಸೋಲನ್ನು ಕೂಡ ಸಮಾನವಾಗಿ ಸ್ವೀಕರಿಸ್ತೀನಿ ಅಂತ ಮಂಜುನಾಥ್ ಅವರು ಕೂಡ ಅದೇ ಹೇಳಿದ್ರು. ಇದು ನನ್ನ ಗೆಲುವಲ್ಲ, ಕಾರ್ಯಕರ್ತರ ಗೆಲುವು ಅಂತ. ಒಂದು ಕಡೆ BJP ಮತ್ತು JDS. ಇಡೀ ದೇಶದಲ್ಲಿ ಡಿ.ಕೆ. ಸುರೇಶ್ ಅವರು ಕಳೆದ ಬಾರಿ ಕರ್ನಾಟಕದಿಂದ ಗೆದ್ದಂಥ ಏಕೈಕ ಕಾಂಗ್ರೆಸ್ನ ಸಂಸದ. ಕಳೆದ ಬಾರಿ 2019 ಚುನಾವಣೆಯಲ್ಲಿ, ಈ ಬಾರಿ ಚುನಾವಣೆಯಲ್ಲಿ ಅವರಿಗೆ ಸೋಲು. ಕಾಂಗ್ರೆಸ್ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಿದ್ದಂಥ ಮಾತು ಅಥವಾ ಚುನಾವಣೆ ಡಿಕ್ಲೇರ್ ಆಗ ಮೊದಲು ಸುರೇಶ್ ಅವರ ಗೆಲುವು ಫಿಕ್ಸ್. ಸಂಸದರಾಗಿ ಪ್ರಧಾನಿ ಮೋದಿಯಿಂದ ಕೂಡ ಮೆಚ್ಚುಗೆಯನ್ನು ಪಡೆದಿದ್ದವರು. ಆದರೆ ಆ ನಂತರದಲ್ಲಿ ಆದಂಥ ಒಂದಷ್ಟು ಎಡವಟ್ಟುಗಳು, ಪ್ರತ್ಯೇಕ ರಾಷ್ಟ್ರ ವಿಚಾರ, ಜೊತೆಗೆ ಇವೆಲ್ಲವೂ ಮತದಾರರಿಗೆ ಕೌಂಟ್ ಆಗಲ್ಲ ಅಂತ ಅಂದ್ಕೊಳ್ಳೋದು ಸುಳ್ಳು. ಇವೆಲ್ಲವೂ ಕೌಂಟ್ ಆಗಲ್ಲ ಅಂತ ಅಂದ್ಕೊಂಡ್ರೆ ರಿಸಲ್ಟ್ ಆಗಕ್ಕೆ ಸಾಗ್ತಾ ಇರಲಿಲ್ಲ. ಯಾಕಂದ್ರೆ ಮಂಜುನಾಥ್ ಅವ್ರನ್ನ ಕೂಡ ಜನ ಈ ಬಾರಿ ಗೆಲ್ಸಿದ್ದಾರೆ. ಮತದಾರರ ಮನಸ್ಥಿತಿ ಬದಲಾಗಿದೆ. ಕೇವಲ ಚುನಾವಣೆ ರೀತಿಯಲ್ಲಿ ಮಾಡಬಹುದು, ಕಳೆದ 2-3 ದಿನದಲ್ಲಿ ಟ್ರೆಂಡನ್ನು ಬದಲಾಯಿಸಬಹುದು. ತಂತ್ರ, ಪ್ರತಿತಂತ್ರ, ಕುತಂತ್ರಗಳು ಎಲ್ಲವೂ ಕೂಡ ಗೆಲುವಿನಲ್ಲಿ ಕಾರಣವಾಗುತ್ತೆ ಅನ್ನೋದು ಈ ಬಾರಿ ಸುಳ್ಳಾಗಿದೆ ಮಂಜುನಾಥ್ ಅವರ ವಿಚಾರದಲ್ಲಿ ಮತ್ತು ಡಿ.ಕೆ. ಸುರೇಶ್ ಅವರ ವಿಚಾರದಲ್ಲಿ. ಡಾಕ್ಟರ್ ಮಂಜುನಾಥ್ ಅವರ ಆಯ್ಕೆ ಸಂದರ್ಭದಲ್ಲಿ ಸಾಕಷ್ಟು ನಡೆದಂಥ ಚರ್ಚೆ, ಆ ಪುಣ್ಯಾತ್ಮಂಗೆ ಯಾಕೆ ಬೇಕಿತ್ತು ಎಲೆಕ್ಷನ್ನು, ಅಥವಾ ಆ ಪುಣ್ಯಾತ್ಮಂಗೆ ರಾಜಕೀಯ ಬೇಕಿದ್ರು ಈ ಕ್ಷೇತ್ರ ಯಾಕೆ ಬೇಕಿತ್ತು, ಹಿಂಗೆ ಅನ್ಕೊಂಡೆ ಒಂದು ರೀತಿಯ ಟ್ರೆಂಡ್ ಸೆಟ್ ಆಯಿತು. ಜೊತೆಗೆ ಜನಸಾಮಾನ್ಯರು ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಅಳಕಿಲ್ಲದೆ ಡಿ.ಕೆ. ಸುರೇಶ್ ಅವರ ವಿರುದ್ಧವಾಗಿ ಅಥವಾ ಡಿ.ಕೆ. ಬ್ರದರ್ಸ್ ವಿರುದ್ಧವಾಗಿ, ಬಂಟೆ ಬ್ರದರ್ಸ್ ವಿರುದ್ಧವಾಗಿ ಬಹಿರಂಗವಾಗಿ ಮಾತಾಡೋಕ್ಕೆ ಶುರು ಆದರು. ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆ ಆಗಕ್ಕೆ ಶುರು ಆಯಿತು. 2019 ಚುನಾವಣೆಯ ಬೇರೆ ರೀತಿ, ಕೇವಲ ಪತ್ರಿಕೆಗಳು ಅಥವಾ TV ಮಾಧ್ಯಮಗಳೆಲ್ಲ ಮಾತ್ರ ಡಿಪೆಂಡ್ ಆಗಬೇಕಿತ್ತು. ಬಟ್ ಈ ಬಾರಿ ಸುರೇಶ್ ಅವರ ಸೋಲಿಗೆ ಸೋಷಿಯಲ್ ಮೀಡಿಯಾಗಳು ಕೂಡ ಒಂದಷ್ಟು ಕಾರಣ. ಅಂದರೆ ಜನರ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಹೊರಗಾಕೋ ಪ್ರಯತ್ನವನ್ನ ಮಾಡೋದು. ಒಂದು ನಿಮಿಷ, ತಾವು ಕನಕಪುರ ಕ್ಷೇತ್ರಕ್ಕೆ ಹೋಗಿದ್ರಿ, ಸಾಕಷ್ಟು ಮತದಾರರನ್ನ ಮಾತಾಡ್ಸ್ಕೊಂಡ್ ಬಂದ್ರಿ, ಅಲ್ಲಿ ತುಂಬಾ ನೆಗೆಟಿವ್ ಒಪಿನಿಯನ್ ಕೂಡ ಇತ್ತು. ಸೊ ಯಾವೆಲ್ಲ ವಿಚಾರಕ್ಕೆ ಇಷ್ಟೊಂದು ನೆಗೆಟಿವ್ ಆಗಕ್ಕೆ ಸಾಧ್ಯತೆ? ಒಬ್ಬ ವ್ಯಕ್ತಿಯಾಗಿ ಅಥವಾ ಜನಪ್ರತಿನಿಧಿಯಾಗಿ ಡಿ.ಕೆ. ಸುರೇಶ್ ಸಂಸದರಾಗಿರಲಿಲ್ಲ, ಗ್ರಾಮ ಪಂಚಾಯಿತಿ ಅಧಿಕಾರಿಯಾಗಿದ್ದರು. ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಅವರಿಗೆ ಪ್ರತಿಯೊಬ್ಬರನ್ನ ಗುರುತಿಸುವಂಥ ಅಥವಾ ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಅವ್ರನ್ನ ಒಪ್ಕೊಳ್ಳುವಂಥ ಸಾಕಷ್ಟು ಜನ ಇದ್ದರು. ಆದರೆ ಒಂದೇ ಕುಟುಂಬಕ್ಕೆ ಇಬ್ಬರೇ ಸಹೋದರರಿಗೆ ಒಂದು ಕಡೆ ಉಪಮುಖ್ಯಮಂತ್ರಿ, ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನ, ಜೊತೆಗೆ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಲೆಕ್ಕಾಚಾರ, ಜೊತೆಗೆ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರು ಸೇರಿದ್ರೆ ಅತಿ ದೊಡ್ಡ ಶಕ್ತಿ. ಅವರನ್ನು ವಿರೋಧಿಸುವ, ಎಷ್ಟು ಪ್ರೀತಿಸ್ತಿದ್ರೋ ಅಷ್ಟೇ ವಿರೋಧಿಸ್ತಿದ್ದಂಥ ಮುನಿರತ್ನ ಅವ್ರ ಬಾಯಲ್ಲಿ ಬಂದಂಥ ಮಾತು ತುಂಬ ಡೇಂಜರ್, ಇವು ಅಣ್ಣ ತಮ್ಮದಿರಿಬ್ರು ಅಂತ. ಪ್ರೀತಿಸುತ್ತಲೇ ಅವರನ್ನು ದ್ವೇಷಿಸುವ ಅಥವಾ ಅವ್ರ ಮೇಲೆ ಬೇರೆ ರೀತಿಯ ಒಪಿನಿಯನ್ ಬರುವಂಥ ಕೆಲಸಗಳನ್ನು
ಮಂಜುನಾಥ್ ಅವ್ರ ಗೆಲುವು ಎಷ್ಟು ಮುಖ್ಯನೋ ಅಟ್ ದ ಸೇಮ್ ಟೈಮ್ ಮುನಿರತ್ನ ಆಗಿರ್ಬೋದು, CP ಯೋಗೇಶ್ವರ್ ಆಗಿರ್ಬೋದು, ಅವರಗಳ ಗೆಲುವು ಕೂಡ ಇದಷ್ಟೇ ಮುಖ್ಯ. ಡಾಕ್ಟರ್ CN ಮಂಜುನಾಥ್ ಬ್ರ್ಯಾಂಡ್. ಡಾಕ್ಟರ್ CN ಮಂಜುನಾಥ್ ಏಕಾಏಕಿ ರಾಜಕೀಯಕ್ಕೆ ಬಂದವರಲ್ಲ. ದೇವೇಗೌಡರ ಅಳಿಯಾನನ್ನ ಬದಿಗಿಟ್ಬಿಡೋಣ, ಅವರ ಆರೋಗ್ಯ ಸೇವೆ ಅಥವಾ ವೈದ್ಯಕೀಯ ಸೇವೆಯಿಂದನೇ ಇಡೀ ದೇಶದಲ್ಲಿ ಮನೆ ಮಾತಾಗಿದ್ದವರು. ವೀಕೆಂಡ್ ವಿತ್ ರಮೇಶ್ ಆಗಿರ್ಬೋದು, ಮತ್ತೊಂದು ಕಾರ್ಯಕ್ರಮ ಆಗಿರ್ಬೋದು, ಅದೆಷ್ಟೋ ಜನ ಅವ್ರನ್ನ ಧರ್ಮಸ್ಥಳದ ಮಂಜುನಾಥ್ ಹೋಲಿಸ್ತಿದ್ರು, ಯಾರ್ಯಾರು ಹಾರ್ಟ್ ಆಪರೇಷನ್ ಬಂದಿದೆ. ಹೀಗಾಗಿ ಮಂಜುನಾಥ್ಗೆ ಪರಿಚಯ ಬೇಕಾಗಿರಲಿಲ್ಲ. ಮಂಜುನಾಥ್ಗೆ ಒಂದು ಬೆಸ್ಟ್ ಎಂಟ್ರಿ ಬೇಕಾಗಿತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೆ. ಆದರೆ ಸುರೇಶ್ ಅವರ ವಿರುದ್ಧ ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ನೀವು ಕೇಳಿದ್ರಿ, ವಿರೋಧ ಯಾವ ಮಟ್ಟದಲ್ಲಿ ಇತ್ತು ಅಂತ. ಆಬ್ವಿಯಸ್ಲಿ ಅಭಿವೃದ್ಧಿ ವಿಚಾರದಲ್ಲಿ DK ಸುರೇಶ್ ಅವ್ರನ್ನ ಹಿಂದೆ ತಳ್ಳೋಂಗಿಲ್ಲ. ಆದರೆ ಆಸ್ತಿ ಮತ್ತು ಅಂತಸ್ತು ಅಂತ ಬಂದಾಗ ಹೇಗೆ ಸಾಧ್ಯ? ಬಂಡೆ ಬ್ರದರ್ಸ್ ಮಾಡ್ತಿರೋದೇನು ಇದನ್ನು ಜನ ಅವ್ರ ಊರು ಆಲದಳ್ಳಿ ಅಲ್ಲೇ ಮಾತಾಡೋಕೆ ಶುರು ಮಾಡಿದ್ರು. ಅವ್ರ ಊರಿಗೆ ಹೋದಾಗ ಯಾವ ತಾಲೂಕ್ ಸೆಂಟ್ರ್ ಕಡಿಮೆ ಇಲ್ಲ, ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಆದರೂ ಒಳಗೊಳಗೆ ಅವರನ್ನು ಶಪಿಸುವಂಥ ಅಥವಾ ಅವ್ರನ್ನ ದ್ವೇಷಿಸುವಂಥ, ಜೊತೆಗೆ ಮುನಿರತ್ನ ಅವ್ರೊಂದು ಮಾತು ಹೇಳ್ತಾರೆ, DK ಸುರೇಶ್ ಅವ್ರು ಸೋಲ್ತಾರೆ ಅದು BJPಯಿಂದ ಅಲ್ಲ, ಅವ್ರ ಸುತ್ತಮುತ್ತ ಇರೋರಿಂದ ಅಂತ. ಇದರ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು. ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಸೋತರು. ಯಾಕೆ ಸೋತರು ಅಂದ್ರೆ ಅವ್ರನ್ನ ಒಳಗೆ ಕೂರಿಸ್ಬಿಟ್ರು. ಹೆಂಗಿದ್ರು ಗೆಲ್ತೀರಾ, ನಿಮ್ಮದೇ ಸರ್ಕಾರ, ಈಗ ಮಿನಿಸ್ಟ್ರು, ನೆಕ್ಸ್ಟ್ ನೀವು DCM ಅಂತ. ಹಂಗೆ ಹಂಗೆ ಹಾಕ್ಬಿಟ್ರು ಜನ. ಎಷ್ಟು ದಿನ ಹೊಗಳೋರ್ನ ಹತ್ರ ಇಟ್ಕೋತಾರೆ. ಕೆಲಸ ಮಾಡಿಲ್ಲ ಅಂದ್ರೆ ಒಂಥರ, ಕೆಲಸ ಮಾಡಿ ಕೂಡ ಸುರೇಶ್ ಅವರು ಸೋತಿದ್ದಾರೆ ಈ ಬಾರಿ ಅಂತ ಹೇಳಿದ್ರೆ ಜನ ಮತದಾರರ ಮನಸ್ಥಿತಿ ಬದಲಾಗಿದೆ. ಜನ ಬದಲಾವಣೆಯನ್ನು ಬಯಸ್ತಾರೆ. ಇದು ಮುಂದಿನ 2-3 ದಶಕಕ್ಕೆ ಹಾಕೊಡುವಂಥ ಪ್ಲಾಟ್ಫಾರ್ಮ್. ಯಾಕೆಂದರೆ ದೆಹಲಿಯಲ್ಲಿ ಶೀಲಾ ದೀಕ್ಷಿತ್ ನಂದೇ ಅನ್ನೋ ರೀತಿಯಲ್ಲಿ ಆಳ್ತಾ ಇದ್ರು, ಆಮ್ ಆದ್ಮಿ ಬಂದು ಗುಡ್ಸಾಕ್ಬಿಡ್ತು. ಅದೇ ರೀತಿಯ ಪರಿಸ್ಥಿತಿ ಇವತ್ತು ಏನದು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಆಗಿದೆ ಅಂದರೆ ತಪ್ಪನ್ನು ಹೇಳೋಕ್ಕಾಗಲ್ಲ. 2019ರಲ್ಲಿ ಗೆದ್ದಂಥ ಏಕೈಕ ಕಾಂಗ್ರೆಸ್ನ ಸಂಸದ ಈ ಬಾರಿ ಹೀನಾಯವಾಗಿ, ನೀವು ಹೇಳಿದ್ರಿ 5 ಚರ್ಚೆ ಹಂಗೆ ಇದ್ದಿದ್ದು, 51% ವರ್ಸಸ್ 49%. ಯಾರು ಬೇಕಾದ್ರೆ ಗೆಲ್ಬೋದು, ಯಾರು ಬೇಕಾದ್ರೆ ಸೋಲ್ಬೋದು, 1% ಅಂತ. ಬಟ್ ಈ ವೋಟಿಂಗ್ ಪರ್ಸೆಂಟೇಜನ್ನು ನೋಡಿದ್ರೆ ನಿಜಕ್ಕೂ ಇಲ್ಲಿ ಮುನಿರತ್ನ, CP ಯೋಗೇಶ್ವರ್ ಯಾರೋ ಹೇಳಿದ ತಕ್ಷಣ ಯಾರೋ ಓಟ್ ಹಾಕಲ್ಲ, ಜನರೇ ಬದಲಾಗಿದ್ದಾರೆ. ಅಲ್ಪತೃಪ್ತಿಗಿಂತ ಶಾಶ್ವತವಾದ ಪರಿಹಾರ ಬೇಕು. ಈಗ ನಿಜಕ್ಕೂ NDA ಸರ್ಕಾರ ಎಷ್ಟು ಈಗ ಇನ್ನೂ ಸಂಜೆವರೆಗೂ ನೋಡಬೇಕು. ಜಯದೇವಕ್ಕೆ ಇದ್ದಂಥ ಹೆಲ್ತ್ ಪಾಲಿಸಿಗಳು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದ್ದಂಥ ಹೆಲ್ತ್ ಪಾಲಿಸಿಗಳು ಅದು ಇಡೀ ದೇಶಕ್ಕೆ ಬರಬೇಕು. ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ಹೀಗಾಗಿ ನಿಜಕ್ಕೂ ಪಕ್ಷಾತೀತವಾಗಿ ಮಂಜುನಾಥ್ ಅವರ ಗೆಲುವನ್ನು ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನು ಈ ಒಂದು ಸೋಲಿನಿಂದಾಗಿ DK ಸುರೇಶ್ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗೋದಕ್ಕೆ ಒಂದು ದಾರಿ ಹುಟ್ಕೊಂತ ಸರ್? ಚರ್ಚೆ ನಡೀತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಬರುತ್ತೆ, ಕುಮಾರಸ್ವಾಮಿ ಅವ್ರು ಗೆದ್ದವ್ರೆ ಬರ್ತಾರೆ ಅಂತ. ನನಗನ್ಸದ್ದು ರಾಜಕೀಯದಿಂದ ಹಿಂದೆ ಸರಿತಾರೆ. DK ಸುರೇಶ್ ಅವರು ರಾಜಕೀಯದಲ್ಲಿ ರಾಷ್ಟ್ರ ರಾಜಕೀಯನೇ ನೋಡ್ದಾಯ್ತು, ಸತತವಾಗಿ ಗೆದ್ದಾಯ್ತು. ಒಂದ್ಸಲ ಅಲ್ಪಾವಧಿ, 3 ಸಲ ಪೂರ್ಣಾವಧಿಯಾಗಿ ಸಂಸದರಾಗಿ ಕೆಲಸ ಮಾಡಿದ್ದಾಯ್ತು. ರಾಜಕೀಯವಾಗಿ ಪ್ರೂವ್ ಮಾಡಬೇಕಾಗಿದ್ದು ಏನೂ ಇಲ್ಲ. ವಿಧಾನಸಭೆ ಸೋತ್ಬಿಟ್ಟು ಲೋಕಸಭೆಗೆ ಹೋಗೋದು ಓಕೆ, ಲೋಕಸಭೆಯನ್ನು ಸೋತಿ ಎಲ್ಲ ಅವಕಾಶ ಸಿಕ್ತು ಅಂತ ಅಧಿಕಾರ ಕಂಡು ಕೂರೋವಂಥ ಮನುಷ್ಯ DK ಸುರೇಶ್ ಅಲ್ಲ ಅನಿಸುತ್ತೆ. ಅವಕಾಶಗಳು, ಚರ್ಚೆಗಳು ಯಾವ ರೀತಿ ಬೇಕಾದ್ರೆ ನಡಿಬೋದು. ಆದರೆ ಯಾವುದೋ ಬೈ ಎಲೆಕ್ಷನ್ಗೆ ಬಂದು ನಿಂತು ನಾನು ವಿಧಾನಸೌಧಕ್ಕೆ ಹೋಗ್ತೀನಿ ಅನ್ನೋ ವ್ಯಕ್ತಿ DK ಸುರೇಶ್ ಅಲ್ಲ. ಯಾಕಂದರೆ ಎಷ್ಟು ಕಾಮಾಗಿದ್ರು ಅಂದರೆ ಒಂಚೂರು ವಿಚಲಿತರಾದಂಗಿಲ್ಲ, ಕೂಲಾಗಿದ್ರು. ಜನರ ತೀರ್ಮಾನ ತೊಗೊಳ್ಳೋಣ, ಮುಂದೆ ಒಂದು ದಿನ ಬರುತ್ತೆ ನೋಡೋಣ, ರಾಜಕೀಯ ಅನಿವಾರ್ಯ ಅಲ್ಲ ಅಂತ ಹೇಳಿದ್ದಾರೆ. ಬಟ್ ನೋಡಬೇಕು, ರಾಜಕೀಯ ಏನು ಬೇಕಾದ್ರೆ ಆಗ್ಬೋದು. ಮಂಜುನಾಥ್ ಅವರೇ ಎಲೆಕ್ಷನಿಗೆ ಬಂದ್ಬಿಟ್ರು, ಜಗದೀಶ್ ಶೆಟ್ಟರೇ ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಂದ್ಬಿಟ್ರು. ರಾಜಕೀಯದಲ್ಲಿ ಯಾಕಂದರೆ DK ಸುರೇಶ್ ಅವರು ಬಂದಿದ್ದು ಹಂಗೆ ಸೋನಿಯಾ ಗಾಂಧಿ ಅವರ ಒತ್ತಾಯದ ಮೇರೆಗೆ. ಬೈ ಎಲೆಕ್ಷನ್ಗೆ ಎಂಟ್ರಿ ಕೊಟ್ಟಿದ್ದಿಲ್ಲ, ರಾಜಕೀಯಕ್ಕೆ ಬರೋ ಉದ್ದೇಶ ಇರಲಿಲ್ಲ. ಏನು ಬೇಕಾದ್ರೆ ಆಗ್ಬೋದು, ಎಲ್ಲವೂ ಕಾಲಕ್ಕೂ ಉತ್ತರ ಕೊಡಬೇಕಷ್ಟೇ. ಸೊ ಇದಿಷ್ಟು ಈ ಸೋಲು ಗೆಲುವಿನ ಲೆಕ್ಕಾಚಾರದ ವಿಶ್ಲೇಷಣೆ. ಜೊತೆಗೆ BJP ಕೂಡ ಒಂದು ರೀತಿಯಲ್ಲಿ ಮಂಜುನಾಥ್ ಅವ್ರನ್ನ ಬೇರೆ ರೀತಿಯಲ್ಲೇ ಪ್ರೊಜೆಕ್ಟ್ ಮಾಡ್ತು. ಯಾವುದೇ ಒಂದು ಪಾಂಪ್ಲೆಟ್ಗಳಾಗಿರ್ಬೋದು, ಭವಿಷ್ಯದ ಡಾಕ್ಟರ್, ಒಂದು ನಮ್ಮ ದೇಶದ ಆರೋಗ್ಯ ಮಂತ್ರಿಗಳಾಗ್ತಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಪ್ರಾಜೆಕ್ಟ್ ಎಲ್ಲ ಮಾಡ್ತು. ಇದು ಒಂದು ಕಡೆ. ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಅವರು ಸಲ್ಲಿಸಿದಂಥ ಸೇವೆ ಅವರಿಂದ, ಯಾಕೆಂದರೆ ಪ್ರಚಾರದ ವೇಳೆಯಲ್ಲಿ ಸಾಕಷ್ಟು ಜನ ಮತದಾರರೇ ಬಂದು ಮಾಧ್ಯಮಗಳಿಗೆ ಅವರೇ ವಾಲಂಟ್ರಿಯಾಗಿ ಮಾತಾಡಿದ್ರು. ನನ್ನ ಮಗುನ ನನ್ನ ಉಳಿಸಿದ್ದು
ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರು. ಇದು ಮೌತ್ ಪಬ್ಲಿಸಿಟಿ ಅಂತಾರಲ್ಲ, ಇದು ಆ ಮೌತ್ ಪಬ್ಲಿಸಿಟಿ ಒಬ್ಬರು ಬಾಯಿಂದ ಒಬ್ರಿಗೆ, ಇನ್ನೊಬ್ರು ಬಾಯಿಂದ ಒಬ್ರಿಗೆ ಹೋಗಿ ಒಂದು ಬ್ರ್ಯಾಂಡ್ ಅನ್ನುವಂಥದ್ದು ಉಟ್ಕೊಂಡಿತ್ತು, ಹೃದಯವಂತ ಡಾಕ್ಟರ್ ಹೃದಯವಂತ ಅಂತೇಳಿ. ಅದೇ ರೀತಿಯಾಗಿ ಜನರ ಹೃದಯವನ್ನು ಗೆಲ್ಲುವಲ್ಲೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಾಗಿ ಏನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ರು, ಡಾಕ್ಟರ್ ಆಗಿ ಯಾವ ರೀತಿಯಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ರು, ಅದನ್ನು ಜನರು ರಾಜಕೀಯದಲ್ಲೂ ಕೂಡ ಅದನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಅವ್ರಿಗೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಾಕಾರ ಆಗಲಿ. ಜೊತೆಗೆ ಯಾವ ರೀತಿ BJP ಫೋಕಸ್ ಮಾಡಿತ್ತಲ್ಲ ಅವ್ರನ್ನ ಮುಂದಿನ ಭವಿಷ್ಯದ ಭಾರತ ದೇಶದ ಡಾಕ್ಟರ್ ಅಂತೇಳಿ, ಅದೇ ರೀತಿಯಾದಂಥ ಸ್ಥಾನಮಾನಗಳನ್ನು ಕೊಡುವಂಥ ನಿಟ್ಟಿನಲ್ಲಿ BJP ತನ್ನ ಮಾತನ್ನು ಉಳಿಸ್ಕೊಳ್ಳುತ್ತಾ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್.